ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮತಿಥೋ ಯಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದ್ ಏಳಮುಖೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರೌರಜಂದಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿ ಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು. ಭವಂತಃ ಸರ್ವ ಏವ ಹಿ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ. ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ. ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಮಂಗಳಕರವಾದಂತಹ ಹರಿದಿನ. ನ ಗಂಗಾ ನ ಗಯಾ ಕಾಶಿ ನ ರೇವಾ ನ ಚ ಗೌತಮಿ ನ ಚಾಪಿ ಕೌರವಂ ಕ್ಷೇತ್ರಂ ತುಲ್ಯಂ ಭೂಪ ಹರೇರ್ದಿನಾತ್. ಭಗವಂತನ ಅತ್ಯಂತ ಪ್ರಿಯವಾದ ದಿನ ಹರಿದಿನ ಅಂತಲೇ ಹರಿಭಕ್ತರೆಲ್ಲ ತಿಳಿದ ದಿನ ಈ ಏಕಾದಶಿ. ಏಕಾದಶಿಯ ದಿನ ಮಾಡುವಂತಹ ಈ ವ್ರತ ಏನಿದೆ, ಇದು ಇದರ ಮಹತ್ವವನ್ನು ವರ್ಣನೆ ಮಾಡುವ ಸಂದರ್ಭದಲ್ಲಿ ಶ್ರೀಮದ್ ಜಗದ್ಗುರು ಮಧ್ವಾಚಾರ್ಯರು ತಮ್ಮ ಕೃಷ್ಣಾಮೃತ ಮಹಾರ್ಣವದಲ್ಲಿ ತಿಳಿಸ್ತಾ ಈ ಮಾತನ್ನು ಹೇಳ್ತಾ ಇದ್ದಾರೆ. 10 ಹಲವು ಬಾರಿ ಗಂಗಾ ಸ್ನಾನ ಮಾಡಿದ ಫಲ ಈ ಹರಿದಿನಕ್ಕೆ ಸಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಗಯಾ ಕಾಶಿ ಮೊದಲಾದಂತಹ ಕ್ಷೇತ್ರಗಳು ಭೂಮಿಯಲ್ಲಿಯೇ ಅತ್ಯಂತ ಪವಿತ್ರತಮವಾದಂತಹ ಕ್ಷೇತ್ರಗಳು.
ಈ ಕ್ಷೇತ್ರವಾಸ ಮಾಡುವವರಿಗೆ ಅತ್ಯಂತ ಪಾವಿತ್ರತೆಯನ್ನು ತಂದುಕೊಡುವಂಥದ್ದು. ಆದರೆ ಅದು ಏಕಾದಶಿಗೆ ಸಮಾನವಾದ ಫಲವನ್ನು ತಂದುಕೊಡುವ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏಕಾದಶ ಇಂದ್ರಿಯಗಳಿಂದ ಮಾಡಿದ ಎಲ್ಲ ಪಾಪವನ್ನು ಪರಿಮಾರ್ಜನೆ ಮಾಡಿಕೊಳ್ಳುವಂತಹ ಪರಮ ಪವಿತ್ರವಾದ ದಿನ ಈ ಹರಿದಿನ. ಅದರಲ್ಲಿಯೂ ಕೂಡ ಈ ದಿನದ ಏಕಾದಶಿಯನ್ನು ಶಯನಿ ಏಕಾದಶಿ ಅಂತ ಕರೀತಾ ಇದ್ದಾರೆ. ಭಗವಂತ ತಾನು ಶಯನ ಮಾಡುವ ದಿನ. ಯದ್ಯಪಿ ಭಗವಂತನಿಗೆ ನಿದ್ದೆ ಇಲ್ಲ, ಆದರೆ ಸಾಧನೆ ಮಾಡುವ ಸಜ್ಜನರಿಗೆ ಆನಂದವನ್ನು ಕೊಡುವ ಸಲುವಾಗಿ ಭಗವಂತ ತಾನು ನಿದ್ರೆ ಮಾಡಿದವನಂತೆ ನಟನೆ ಮಾಡ್ತಾನೆ. ಹಾಗೆ ಭಗವಂತ ಪಬಡಿಸುವ ದಿನ ಇದು. ಈ ಏಕಾದಶಿಗೆ ಶಯನಿ ಅಂತ ಕರೀತಾ ಇದ್ದಾರೆ. ಈ ಏಕಾದಶಿಯ ಮತ್ತು ವಿಶೇಷ ಅಂದರೆ ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳುವಂತಹ ದಿನ. ಮಳೆಗಾಲದಲ್ಲಿ ಭೂಮಿಯಲ್ಲಿ ಅನೇಕ ಸಣ್ಣ ಪುಟ್ಟ ಕ್ರಿಮಿಗಳು ತಾವು ಸಂಚಾರ ಮಾಡುವಂಥದ್ದು. ನಮ್ಮೆಲ್ಲರ ಸಂಚಾರದಿಂದಾಗಿ ಅವುಗಳಿಗೆ ಎಲ್ಲಿ ತೊಂದರೆ ಆಗುತ್ತೋ ಅನ್ನುವ ಎಚ್ಚರಿಕೆಯಿಂದ ಸದಾ ಸಂಚಾರ ಮಾಡುವಂತಹ ಸನ್ಯಾಸಿಗಳು ಕೂಡ ಒಂದೇ ಕಡೆ ಇದ್ದು ಈ ವ್ರತವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಚಾತುರ್ಮಾಸ್ಯ ವ್ರತ ಅಂತ ಕರೀತಾ ಇದ್ದಾರೆ. ಈ ವ್ರತವನ್ನು ಮಾಡುವ ಮೊದಲು ದೇಹಕ್ಕೆ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳುವಂತಹ ಪವಿತ್ರವಾದ ದಿನ ಈ ಏಕಾದಶಿ. ಅನೇಕ ಜನ ಸಜ್ಜನರು ಅವರವರ ಗುರುಗಳಿಂದ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡು ತಮ್ಮೆಲ್ಲ ವಿಹಿತ ಕರ್ಮಗಳ ಆಚರಣೆ ಮಾಡಿ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗಬಹುದಾದ ಪವಿತ್ರ ದಿನ ಈ ಏಕಾದಶಿ. ಹೇಗೆ ಹಸಿ ಮಡಕೆಯಲ್ಲಿ ಹಾಕಿದ ನೀರು ಬಹುಕಾಲ ಇರಲಿಕ್ಕೆ ಸಾಧ್ಯ ಇಲ್ಲ, ಅದು ಇಂಗಿ ಹೋಗುತ್ತೆ. ಅಂತೆಯೇ ಯಾರ ದೇಹ ವೇದಮಂತ್ರಗಳಿಂದ ತಾಪಿತವಾದ ಶಂಖಚಕ್ರಗಳಿಂದ ತಪ್ತವಾಗಲಿಲ್ಲ, ಸುಟ್ಟಿಲ್ಲ, ಹಸಿಯಾಗಿಯೇ ಉಳಿದಿದೆ, ಅದರಲ್ಲಿ ತತ್ವಜ್ಞಾನದ ಜಲ ನಿಲ್ಲದೆ ಬತ್ತಿ ಹೋಗುತ್ತೆ. ಅದರಿಂದ ಈ ದೇಹಕ್ಕೆ ಪವಿತ್ರವಾದ ಅಂಕಣವನ್ನು, ಚಿಹ್ನೆಯನ್ನು ದೇಹದಲ್ಲಿ ಧಾರಣೆ ಮಾಡಬೇಕು ಅಂತ ಅನೇಕ ಶ್ರುತಿ ಮತ್ತು ಸ್ಮೃತಿ ವಾಕ್ಯಗಳು ಸ್ಪಷ್ಟಪಡಿಸ್ತಾ ಇದೆ. ಪದ್ಮಪುರಾಣದ ವಾಕ್ಯ, ಪ್ರಾತಸ್ಮರಣೀಯರಾದ ಭಾವಿ ಸಮೀರರೆಂದೇ ಖ್ಯಾತರಾದ ಶ್ರೀ ವಾದಿರಾಜ ಗುರು ಸಾರ್ವಭೌಮರಿಂದ ವಿರಚಿತವಾದಂತಹ ವೈಕುಂಠ ವರ್ಣನೆಯಲ್ಲಿ ಅನೇಕ ಪದ್ಯಗಳಿಂದ ಶಾಸ್ತ್ರದ ಸಾರವನ್ನು ಹೇಳುವ ತತ್ವಸಾರ ಅನ್ನುವ ತಮ್ಮ ಕೃತಿಯಲ್ಲಿಯೂ ಕೂಡ ದೇಹಕ್ಕೆ ತಪ್ತ ಮುದ್ರಾಧಾರಣೆಯ ಪ್ರಾಮುಖ್ಯತೆಯನ್ನು ರಾಜರು ಪ್ರತಿಪಾದನೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಪವಿತ್ರತಮವಾದ ಈ ದಿನ ಪವಿತ್ರ ಶಬ್ದದಿಂದ ಕರೆಸಿಕೊಳ್ಳುವಂತಹ ಚಕ್ರವೇ ಮೊದಲಾದ ಚಿಹ್ನೆಗಳನ್ನು ಎರಡೂ ಬಾಹುಗಳಲ್ಲಿ
ಅವರವರ ಸಂಪ್ರದಾಯದಂತೆ ಧಾರಣೆ ಮಾಡಿಕೊಂಡು ಈ ದೇಹ ನನ್ನದಲ್ಲ, ಯಾವುದೇ ಒಂದು ವಸ್ತು ಅದು ಇಂತಹ ಕಂಪೆನಿಗೆ ಸೇರಿದ್ದು ಅಂತ ತಿಳಿಸ್ಲಿಕ್ಕಾಗಿ ಆ ವಸ್ತುವಿನ ಮೇಲೆ ತನ್ನದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟ ಚಿಹ್ನೆಯನ್ನು ಆ ಕಂಪನಿಯವರು ಹಾಕಿರ್ತಾರೆ. ಸಾಧನೆಗಾಗಿ ಶ್ರೀಹರಿ ಕೊಟ್ಟ ಈ ದೇಹ ಇದು ತನ್ನದಲ್ಲ, ಭಗವಂತ ಇದು ನಿನ್ನದು ಅಂತ ಅವನಿಗೆ ಅರ್ಪಣೆ ಮಾಡುವ ತಿಳಿಸುವ ಕ್ರಮವೇ ತಪ್ತ ಮುದ್ರಾಂಕಣ. ಯಾರ ಎರಡು ಭುಜಗಳಲ್ಲಿ ಶಂಖಚಕ್ರಗಳು ಕಾಣ್ತಾ ಇದೆ, ಯಾರ ಹಣೆಯಲ್ಲಿ ಊರ್ಧ್ವಪುಂಡ್ರ ಇದೆ, ಯಾರ ಕುತ್ತಿಗೆಯಲ್ಲಿ ತುಳಸಿ ಕಮಲದ ಮಾಲೆಗಳಿದೆ, ಅವರು ವೈಷ್ಣವರು, ಮೂರು ಲೋಕವನ್ನೇ ಪಾವನ ಮಾಡುವಂಥದ್ದು ಅಂತ ಆ ವೈಷ್ಣವರ ವಿಷ್ಣು ಭಕ್ತರ ಮಹಿಮೆಯನ್ನು ಪುರಾಣಾಂತರಗಳಲ್ಲಿ ಒಕ್ಕೊರಲಿನಿಂದ ಹೇಳ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಇವತ್ತು ಸಾಧನೆ ಮಾಡುವ ಈ ಶರೀರವನ್ನು ಭಗವಂತನಿಗೆ ಅರ್ಪಿಸಿಕೊಳ್ಳುವ ಒಪ್ಪಿಸಿಕೊಳ್ಳುವ ಕ್ರಮ ಈ ತಪ್ತ ಮುದ್ರಾಧಾರಣೆ. ಅಂತಹ ಮುದ್ರೆಯನ್ನು ಧಾರಣೆ ಮಾಡಿಕೊಂಡು ನಾಳೆಯಿಂದ ಶಾಖವ್ರತ, ದಧಿವ್ರತ, ಕ್ಷೀರವ್ರತ, ದ್ವಿದಳ ವ್ರತ ಅಂತ ಹೀಗೆಲ್ಲ ವ್ರತಗಳ 4 ತಿಂಗಳ ಕಾರ್ತೀಕ ಮಾಸದಲ್ಲಿ ಬರುವಂತಹ ದ್ವಾದಶಿ ಉತ್ಥಾನ ದ್ವಾದಶಿ ಅಂತ ಕರೀತಾ ಇದ್ದಾರೆ. ಅವತ್ತು ಭಗವಂತ ತಾನು ಹೇಳ್ತಾ ಇದ್ದಾನೆ, ಎದ್ದು ವಿವಾಹ ಮಾಡಿಕೊಳ್ತಾ ಇದ್ದಾನೆ. ಮಂಗಳವನ್ನು ಉಂಟು ಮಾಡುವ ಸಲುವಾಗಿ ತಾನು ಮಂಗಳ ಕಾರ್ಯದಲ್ಲಿ ತಾನು ಪ್ರವೃತ್ತನಾಗ್ತಾ ಇದ್ದಾನೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಪರಮ ಪವಿತ್ರವಾದ ಈ ದಿನ ನಿತ್ಯದಲ್ಲಿ ಕೇಳುವಂತಹ ಶ್ರೀಕೃಷ್ಣ ಕಥೆ, ಆ ಕಥೆಯಲ್ಲಿ ಪ್ರಕೃತ ನೆನೆಯ ತನಕ ನಾವು ಆ ಭಗವಂತನ ಭಕ್ತರಾದಂತಹ ಗೋಪಿಕಾ ಸ್ತ್ರೀಯರು ಆ ಭಗವಂತನಲ್ಲ ಏನೆಲ್ಲ ರೀತಿಯಿಂದ ಹುಡುಕಾಡಿ ಕಡೆಗೆ ಒಂದು ಮಾತು ಹೇಳ್ತಾ ಇದ್ದಾರೆ. ಯದಿ ಮಧುರಮಪಾಯಿ ಸ್ವೀಯ ಗಾಥಾಮೃತಂ ಪ್ರಾಕ್ ಸ್ಫುರದರ ಸುಧಾಂ ಸ್ವಾಂ ತರ್ಹಿ ಯಚ್ಛಿನ್ ಮುಕುಂದಃ ಕ್ವಚಿದಪಿ ನಿಜದಾಮಸ್ತಾವರಂಜಂಗಮಂ ವಾ ಯದಿ ವಿಮಲಮದರ್ಶಿ ಸ್ವಂ ತದಾ ದರ್ಶಯನ್ನಃ. ನಾವು ಪ್ರಾಕ್ ಜನ್ಮಾಂತರದಲ್ಲಿ ಅಂದರೆ ಪ್ರತಿ ಜನ್ಮದಲ್ಲಿ ಆ ಭಗವಂತನ ಸ್ವೀಯ ಗಾತಾಮೃತಂ, ಮಧುರ ಸ್ವೀಯ ಗಾತಾಮೃತಂ, ಅತ್ಯಂತ ಮಾಧುರ್ಯದಿಂದ ಯುಕ್ತವಾದ ಆ ಕೃಷ್ಣನ ಕಥೆಯನ್ನು ಕೇಳಿದ್ದು ನಿಜವಾಗಿದ್ದರೆ, ದೇವರ ಕಥಾಶ್ರವಣ ಮಾಡಿದ ಪುಣ್ಯ ನಮ್ಮಲ್ಲಿ ಇತ್ತು ಅಂತಾದರೆ ಆ ಭಗವಂತ ತನ್ನ ಹೊಳೆಯುವ ಅಧರಾಮೃತದ ಪಾವನವಾದ ಸುಧೆಯನ್ನು ನಮಗೆ ಪಾನ ಮಾಡಿಸಲಿ, ಆ ಮೂಲಕ ಅವನ ದರ್ಶನ ನಮಗಾಗಲಿ. ಇಡೀ ಜಗತ್ತು ಸ್ಥಾವರ ಜಂಗಾತ್ಮಕವಾದಂತಹ ಚೇತನಾತ್ಮಕವಾದ ಜೀವ ಜಡಾತ್ಮಕವಾದ ಈ ಸಮಸ್ತ ಪ್ರಪಂಚ ಎಲ್ಲ ಆತನ ಮನೆ ಅಂತ ವೇದಾಂತದಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್
ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ ಅಂತ ಇಡೀ ಚೇತನಾತ್ಮಕವಾದ ಸಮಸ್ತ ಪ್ರಪಂಚ ಭಗವಂತನ ಮನೆ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ನಾವು ಅನುಸಂಧಾನ ಮಾಡಿ ಜೀವನದಲ್ಲಿ ನಡೆದಿದ್ದೇ ಆಗಿದ್ದರೆ ಆ ಭಗವಂತ ತನ್ನ ನಿರ್ಮಲವಾದ ಮೂರ್ತಿ, ದೋಷರಹಿತನಾದ ಆ ಭಗವಂತನ ದರ್ಶನ ನಮಗಾಗಲಿ. ಈ ಹಿನ್ನೆಲೆಯಲ್ಲಿ ಆ ಹೆಣ್ಣು ಮಕ್ಕಳು ಆ ಭಗವಂತನ ಭಕ್ತೆಯರಾದ ಆ ಎಲ್ಲ ಗೋಪಿಕಾ ಸ್ತ್ರೀಯರು ದೇವರ ಅಧರಾಮೃತ ಪಾನಕ್ಕೆ ಕಾರಣವಾದದ್ದು ಏನು, ದೇವರ ದರ್ಶನಕ್ಕೆ ಕಾರಣವಾದದ್ದು ಏನು ಅಂತ ತಿಳಿಸ್ಕೊಡ್ತಾ ಇದೆ. ಅಮೃತ ಅಂದರೆ ಮೃತಿ ರಹಿತವಾದ ಲೋಕ, ಸಾವೇ ಇಲ್ಲದ ಲೋಕ. ಜೀವ ಯಾವ ಲೋಕಕ್ಕೆ ಹೋದರೂ ಆ ಎಲ್ಲ ಲೋಕದಿಂದ ಅವನಿಗೆ ಚ್ಯುತಿ ಇದೆ, ನಾಶ ಇದೆ. ಅವನು ಯಾವ ದೇಹವನ್ನು ಧಾರಣೆ ಮಾಡಿದರೂ, ಯಾವ ಲೋಕಕ್ಕೆ ಹೋದರೂ ಕೂಡ ಮರಣದ ಭಯ ಅವನಿಗೆ ತಪ್ಪೋದೇ ಇಲ್ಲ. ಎಲ್ಲಿ ಹೋದರೆ ಜನ್ಮ ಜರ ಮರಣ ಅನ್ನುವ 3 ವಿಧದ ಭಯ ಇಲ್ಲವೋ ಆ ಲೋಕಗಳನ್ನು ಅಮೃತ ಅಂತ ಕರಿತಾ ಇದ್ದಾರೆ. ಇದು ಭಗವಂತನ ಅಧರದಿಂದ ದೊರೆಯುವಂಥದ್ದು. ಅಧರ ಅಂದರೆ ಅವನ ಮುಖ, ಬಾಯಿ, ತುಟಿ. ಅರ್ಥಾತ್ ಅವನು ಹೇಳಿದರೆ ಮಾತ್ರ ಸಿಗುವಂಥದ್ದು. ಮೋಕ್ಷಮಿಚ್ಛೇತ್ ಜನಾರ್ದನ. ಆ ಭಗವಂತನ ಆಜ್ಞೆ ಇಲ್ಲ, ಭಗವಂತನ ಆಣತಿ ಇಲ್ಲ ಅಂತಾದರೆ ಅಂತಹ ಲೋಕದ ಪ್ರಾಪ್ತಿ ಸುಲಭ ಸಾಧ್ಯ ಅಲ್ಲ. ಹಾಗಾದರೆ ಇಂತಹ ಅಮೃತ ಅನ್ನುವ ಲೋಕ ಭಗವಂತ ನಮಗೆ ಕೊಡಬೇಕು ಅಂತಾದರೆ ನಾವು ಮಾಡಬೇಕಾದಾದರೂ ಏನು? ಜನ್ಮ ಜನ್ಮಾಂತರದಲ್ಲಿ ಸ್ವೀಯ ಮಧುರ ಕಥಾಮೃತ ಪಾಯಿ, ಆ ಭಗವಂತನ ಮಧುರವಾದ ಕಥಾಮೃತದ ಪಾನವನ್ನು ಮಾಡಿರಬೇಕು. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳ ಇಹಪರಂಗಳಲಿತ್ತು ಸಲಹುವುದು, ಭುವನ ಪಾವನ ವೆನಿಪ ಲಕುಮೀಧವನ ಮಂಗಳ ಚರಿತೆ. ಆ ಭಗವಂತನ ಮಂಗಳಮಯವಾದ ಚರಿತ್ರೆ ನಮ್ಮ ಎಲ್ಲ ಅಮಂಗಳವನ್ನು ಪರಿಹಾರ ಮಾಡಿ ಮಂಗಳಮಯವಾದ ಅಮೃತಾದಿ ಲೋಕಗಳ ಪ್ರಾಪ್ತಿಗೆ ಕಾರಣ ಅಂತ ಅಧ್ಯಾತ್ಮದ ಅರ್ಥವಾದರೆ, ಕಾಮದಿಂದ ಪ್ರೇಮ ಮಾಡಿ ಪರಮಾತ್ಮನಲ್ಲಿ ಅಚಲವಾದ ಭಕ್ತಿಯನ್ನು ಮಾಡುವಂತಹ ನಂದಗೋಕುಲದ ಹೆಣ್ಣು ಮಕ್ಕಳೆಲ್ಲ ಆ ಭಗವಂತನಿಗೆ ಹೇಳ್ತಾ ಇದ್ದಾರೆ, ನಮ್ಮ ಕಿವಿಗಳಲ್ಲಿ ನಿನ್ನ ಮಧುರವಾದ ಅಮೃತ ಕಥಾಮೃತವನ್ನು ಜನ್ಮ ಜನ್ಮಾಂತರದಲ್ಲಿ ಪಾನ ಮಾಡಿದ್ದೇ ಆಗಿದ್ದರೆ ನಿನ್ನ ಅಧರಾಮೃತವನ್ನು ನಮಗೆ ಉಣಿಸು ಅಂತ ಪ್ರಾರ್ಥನೆ ಮಾಡ್ತಾರೆ. ಇಡೀ ಜೀವ ಜಡಾತ್ಮಕವಾದ ಸಮಸ್ತ ಪ್ರಪಂಚ ಅವನ ಅರಮನೆ ಅಂತ ತಿಳಿದಿರಬೇಕು. ಹಾಗೆ ನಾವು ಅವನನ್ನು ಭಜನೆ ಮಾಡಬೇಕು. ಮಾಡಿದ್ದೇ ಆದರೆ ತನ್ನ ಇರುವಿನ ಅರಿವು, ಅದರ ಅನುಭವ ನಮಗೆ ಬರುವ ಹಾಗೆ ಆ ಭಗವಂತ ಮಾಡ್ತಾ ಇದ್ದಾನೆ. ಮತ್ತೊಬ್ಬಳು ಹೇಳ್ತಾ ಇದ್ದಾಳೆ, ಭಗವಂತ ನನಗೆ ಇರಲಿಕ್ಕೂ ಇಷ್ಟ, ಸಾಯಲಿಕ್ಕೂ ಇಷ್ಟ, ಉಭಯ ಸಂಕಟ, ಇರಲಿಕ್ಕೂ ಆಗ್ತಿಲ್ಲ, ಸಾಯಲಿಕ್ಕೂ ಆಗ್ತಿಲ್ಲ ಅಂತ. ಯಾಕೆ? ಅವಳು ಹೇಳ್ತಾ ಇದ್ದಾಳೆ, ಕರರುಹ ಪದ ಭಾಸ್ವನ್ ಗಾತ್ರ ವಿಶ್ಲೇಷ
ಭೀತ್ಯಾನಮೃತಿರನುಮತ ನ ಕೃಷ್ಣತೆ ದರ್ಶನಾಶ್ಚ. ಈ ದೇಹ ಬಿಡಲಿಕ್ಕೆ ಒಂದು ಭಯ. ಯಾಕೆ? ನಿನ್ನ ಪರಮ ಸುಂದರವಾದ ಹಸ್ತದ ಸ್ಪರ್ಶ ಈ ದೇಹಕ್ಕಾಗಿದೆ. ನಿನ್ನ ಚಿಹ್ನೆಗಳು ಈ ದೇಹದಲ್ಲಿದೆ. ಇಂತಹ ನಿನ್ನ ಸ್ಪರ್ಶದಿಂದ ಪವಿತ್ರವಾದ ಈ ದೇಹವನ್ನು ಕಳೆದುಕೊಂಡರೆ ನನಗೆ ಮರಳಿ ಈ ಪರಿಯಾದ ಪವಿತ್ರವಾದ ಪಾವನತರವಾದ ದೇಹ ಸಿಗುವ ನಂಬಿಕೆ ಇಲ್ಲ. ಇಂತಹ ಪವಿತ್ರವಾದ ದೇಹವನ್ನು ಬಿಡೋದಾದರೂ ಹೇಗೆ ಅನ್ನುವ ಭೀತಿಯಿಂದ ದೇಹ ಬಿಡಲಿಕ್ಕೂ ಮನಸ್ಸಿಲ್ಲ. ಇನ್ನು ಇರೋಣ ಅಂದರೆ ಅದರ್ಶನಾಚ್ಚ, ನಿನ್ನ ದರ್ಶನ ಇಲ್ಲ. ನಿನ್ನನ್ನು ನೋಡದಿರುವ ಈ ಬದುಕು ಬಹುಭಾರ ಅಂತ. ತಸ್ಮಾತ್ ಸೌಮ್ಯ ಸೌಂದರ್ಯಧಾಮ ಅಸ್ಮೃತಿರಪಿ. ಸೌಂದರ್ಯಕ್ಕೆ ಮನೆ ಮಾತಾದ ಹೇ ಕೃಷ್ಣ, ನಿನ್ನ ದರ್ಶನ ಇಲ್ಲದೆ ಈ ದೇಹ ಧಾರಣೆ ಮಾಡೋದು ಕೂಡ ಬಹಳ ಕಷ್ಟ ಆಗಿದೆ. ಅದರಿಂದ ದೇವರ ದರ್ಶನ ಮಾಡೋದೇ ದೇವರು ದೇಹ ಕೊಟ್ಟದ್ದಕ್ಕೆ ಸಾರ್ಥಕ್ಯತೆ. ದೇವರು ಕೊಟ್ಟ ಈ ಸಾಧನ ಶರೀರ ಯಾವಾಗ ಸಾರ್ಥಕ ಆಗತ್ತೆ ಅಂದರೆ ಅಂತರಂಗದೊಳಗೆ ಹರಿಯ ಕಂಡಾಗ ಮಾತ್ರ. ಅಂತಹ ಆ ಭಗವಂತನ ಬಿಂಬರೂಪಿಯ ಸಾಕ್ಷಾತ್ಕಾರ ಆಗಲಿಲ್ಲ ಅಂತಾದರೆ ಈ ದೇಹದಲ್ಲಿ ಇದ್ದಾದರೂ ಏನು ಪ್ರಯೋಜನ? ಅದರಿಂದ ಉಭಯ ಸಂಕಟದಲ್ಲಿ ಬದ್ಧ ಕಂಠರಾಗಿ ನಾವೆಲ್ಲ ಸಿಕ್ಕಿ ಹಾಕ್ಕೊಂಡಿದ್ದೇವೆ. ಹೇ ಸ್ವಾಮಿ, ನಮ್ಮನ್ನು ಉದ್ಧಾರ ಮಾಡುವಂತ ಎಲ್ಲ ಕಡೆ ಆ ಭಗವಂತನನ್ನು ಅರೆಸಿ ಹುಡುಕಿ ಬಳಲಿ ಬೆಂಡಾದ ಆ ಭಕ್ತರು, ಗೋಪಿಕಾ ಸ್ತ್ರೀಯರು ಆ ಭಗವಂತನನ್ನು ಈ ಬಗೆಯಿಂದ ಪ್ರಾರ್ಥನೆ ಮಾಡಿ. ನಯನಗಲಿನತೇಷುಂ ಕಾಂತವಕ್ತ್ರೇಂದು ಕಾಂತ್ಯಾ ನವಪದರ ವಿಭಾಸಾನ ಕುಚಸ್ಥೋಲ್ಪಲೇಶುಂ ಶಮಯ ಸದಯ ಗಾಢಾಲಿಂಗನೇ ಗಾರ್ಧಗಾತ್ರೀ ವಿರಚಯದವದಾಸೀಸ್ತೇನ ಕಂದರ್ಪದರ್ಪಂ. ಅವರು ಆ ಭಗವಂತನನ್ನು ಸಂಬೋಧನೆ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೇ ಕೃಷ್ಣ, ನೀನು ಅತ್ಯಂತ ಮನೋಹರವಾದ ರೂಪವುಳ್ಳವ. ನಿನ್ನ ಮುಖ ಅನ್ನುವಂತಹ ಚಂದ್ರ, ಅದರ ಒಳಗಿನ ಕಾಂತಿ, ಅದರಲ್ಲಿ ಆ ಕಾಂತಿಯಿಂದ ನೋಡುವ ನಮ್ಮ ಕಣ್ಣುಗಳ ಒಳಗಿರುವ ಕಮಲ ಅನ್ನುವ ಆ ಕಾಮನ ಬಾಣವನ್ನು ಉಪಶಮನಗೊಳಿಸು. ಈ ಕಣ್ಣುಗಳಲ್ಲಿ ಒಂದು ಕಾಮನೆ ಇದೆ. ಈ ಕಾಮನೆ ಉಪಶಮನ ಆಗಬೇಕಂತಾದರೆ ನಿನ್ನ ಮುಖಮಂಡಲ ದರ್ಶನ ಮಾಡಬೇಕು. ಚಂದ್ರ ಅವನನ್ನು ನೋಡಿದರೆ ಕಮಲ ಅದು ಮುದಡಿ ಹೋಗುತ್ತೆ. ಸೂರ್ಯನಿಗೆ ಆ ಕಮಲ ಅರಳುವಂಥದ್ದು. ನಮ್ಮಲ್ಲಿ ಒಂದು ಆಶಯ ಕಮಲ ಅರಳಿದೆ. ಏನು ಆಸೆ? ನಿನ್ನನ್ನು ನೋಡುವ ಆಸೆ ಈ ಕಮಲ ಸದೃಶವಾದ ಕಣ್ಣುಗಳಿಗೆ. ಈ ಕಣ್ಣುಗಳಿಗೆ ನಿನ್ನ ದರ್ಶನ ಕೊಟ್ಟೆ ಅಂತಾದರೆ ಆ ಆಶಯ ಉಪಶಮನ ಆದೀತು. ಕಣ್ಣುಗಳಲ್ಲಿ ದೇವರನ್ನು ನೋಡುವಂತಹ ಬಯಕೆ, ಕಣ್ಣುಗಳು ದೇವರನ್ನು ನೋಡಬೇಕು ಅಂತ ಅರಳಿ ಸದಾ ಸಿದ್ಧ ಆಗಿರಬೇಕಂತ. ನಮಗೆ ಆಶ್ಚರ್ಯ ವಸ್ತುಗಳನ್ನು ಕಂಡಾಗ ಕಣ್ಣು ಅರಳತ್ತೆ. ಆದರೆ ಜಗತ್ತಿನಲ್ಲಿ ದೊಡ್ಡ ಆಶ್ಚರ್ಯ ಆ ಭಗವಂತ.
ಈ ಕಣ್ಣುಗಳು ತಮ್ಮ ಆಶೆಯನ್ನು ಪೂರ್ಣಗೊಳಿಸಿಕೊಳ್ಳೋದು ಯಾವಾಗ ಅಂದರೆ ದೇವರನ್ನು ಕಂಡಾಗ ಮಾತ್ರ. ನಮಗೆಲ್ಲ ಅದನ್ನು ನೋಡಬೇಕು, ಇದನ್ನು ನೋಡಬೇಕು, ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ನೂರಾರು ಕಾಮನೆ. ಆದರೆ ಯಾವ ಪರಮಾತ್ಮನನ್ನು ನೋಡುವ ಮಾತ್ರದಿಂದ ಎಲ್ಲವನ್ನೂ ನೋಡಿದ ಒಂದು ಅನುಭವ ಆಗ್ತದೋ, ಯಾರನ್ನು ನೋಡಿದರೆ ಎಲ್ಲವನ್ನೂ ನೋಡಿದಂತಾಗತ್ತೋ ಅಂತಹ ಭಗವಂತ ನಿನ್ನನ್ನು ನೋಡಿದಾಗ ಮಾತ್ರ ಈ ಅರಳಿದ ಕಣ್ಣುಗಳಿಗೆ ಒಂದು ಉಪಶಮನ, ಶಾಂತಿ, ನೆಮ್ಮದಿ, ತೃಪ್ತಿ ಆಗುವಂಥದ್ದು. ಹಾಗಾದರೆ ಅಂಥ ಭಗವಂತನ ನೋಡಬೇಕಾದ್ರೆ ನಿಮಗೆ ಆ ಆಶೆ, ಬಯಕೆ ತೀವ್ರ ಆಗಿರುತ್ತೆ. ತುಂಬ ದಿನ ಆಯಿತು ದೇವರ ದರ್ಶನ ಮಾಡಲಿಲ್ಲ, ದೇವಸ್ಥಾನಕ್ಕೆ ಬಂದಾಗ ಭಕ್ತಿ ಬರುತ್ತೆ. ಅಲ್ಲೇ ಇದ್ದಾಗ ಪಕ್ಕದಲ್ಲೇ ಓಡಾಡುವಾಗ ಅಷ್ಟು ಭಕ್ತಿ ಬರೋಲ್ಲ. ನೋಡಿ ದಣಿಯವು ಕಂಗಳು, ರೂಢಿಯೊಳಗೆ ಅತ್ಯಧಿಕ ರಂಗೇಶನ ಅತಿ ಚಲುವ ಅಂತ. ಆ ಭಗವಂತನ ಮುಖಚಂದ್ರ ಕಾಂತಿ ನಮ್ಮ ಕಣ್ಣುಗಳ ಒಳಗಿರುವ ಆಶೆ ಎನ್ನುವ ಕಮಲವನ್ನು, ಆ ಕಂದರ್ಪನ ದರ್ಪ ಅದನ್ನು ಶಮನ ಮಾಡುವಂಥದ್ದು. ಆಮೇಲೆ ನಮ್ಮ ಹೃದಯದಲ್ಲಿಯೂ ಕೂಡ ತುಂಬ ಬಯಕೆಗಳಿದೆ, ಕಾಮನೆಗಳಿದೆ. ಕಣ್ಣಿನಲ್ಲಿ ನೋಡುವ ಕಾಮನೆ, ಹೃದಯದಲ್ಲಿ ಮತ್ತನೇಕ ಕಾಮನೆಗಳು. ಈ ಎಲ್ಲ ಕಾಮನೆಗಳು ಉಪಶಮನ ಆಗಬೇಕು ಅಂತಾದರೆ ಅಲ್ಲಿ ನಿನ್ನ ಮಂಗಳಕರವಾದ ಪಾದಗಳನ್ನು ಹೃದಯದಲ್ಲಿಡು. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ. ಲಕ್ಷ್ಮೀಪತಿಯಾದ ಬ್ರಹ್ಮಾದಿ ರುದ್ರಾದಿ ದೇವತೆಗಳಿಂದ ವಂದ್ಯನಾದ ಹೇ ಕೇಶವ, ಕೇಶವ ಅನ್ನುವ ಶಬ್ದದಿಂದಲೇ ದಾಸರಾಯರು ಭಗವಂತನ 24 ಮೂರ್ತಿಗಳು, ಪರಮಾತ್ಮನೇ ಸತತಮೇಕ ರೂಪಿಣೆ, ಆ ಎಲ್ಲ ರೂಪದ ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಿನ್ನ ಚರಣ ಕಮಲವನ್ನು ನಾನು ಆಸೆಯಿಂದ ಸ್ಮರಣೆ ಮಾಡ್ತೇನೆ, ರಾಶಿ ದೋಷಗಳನ್ನು ಪರಿಹಾರ ಮಾಡು. ನಮ್ಮ ಹೃದಯದಲ್ಲಿಯೂ ಕೂಡ ಅನೇಕ ಕಾಮನೆಗಳಿದೆ. ಆ ಕಾಮನೆಗಳು ಉಪಶಮನ ಆಗಬೇಕು. ಅನೇಕ ಕಂದರ್ಪ, ಮನ್ಮಥ ಅವನ ಬಾಣ, ಕಾಮಬಾಣ ನಮ್ಮ ಹೃದಯದ ಒಳಗೆ ಅನೇಕ ಬೇಕುಗಳು ಮನೆ ಮಾಡಿದೆ. ಈ ಎಲ್ಲ ಬೇಕುಗಳು ಉಪಶಮನ ಆಗಬೇಕಂತಾದರೆ ಭಗವಂತ ಅಲ್ಲಿ ನಿನ್ನ ಪಾದ ಬೇಕು. ಹೆಣ್ಣು ಮಕ್ಕಳು ಆ ಭಗವಂತನಲ್ಲಿ ಆ ರೀತಿ ಪ್ರಾರ್ಥನೆ ಮಾಡಿದ್ದನ್ನು ಭಾಗವತ ತಿಳಿಸುತ್ತೆ. ಭಗವಂತ ಯಾವ ನಿನ್ನ ಸುಂದರವಾದ ಪಾದ, ಆ ಸುಂದರವಾದ ಪಾದವನ್ನು ಆ ಹಾವಿನ ಹೆಡೆಯಲ್ಲಿಟ್ಟು ತುಳಿದು ಅದರ ಅಹಂಕಾರವನ್ನು, ದರ್ಪವನ್ನು ಉಪಶಮನ ಮಾಡಿದೆಯಲ್ಲ, ಅಂಥ ಪಾದವನ್ನು ನಮ್ಮ ಹೃದಯದಲ್ಲಿ, ಎದೆಯಲ್ಲಿ ಸ್ಥಾಪಿಸು. ಫಣಿಪಣಾರ್ಪಿತಂ ತೇ ಪದಾಂಬುಜಂ ಕೃಣುಕುಚೇಶುನಃ. ಆ ಹೆಣ್ಣು ಮಕ್ಕಳೆಲ್ಲ ಭಗವಂತನಲ್ಲಿ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದನ್ನೇ ವಾದಿರಾಜ ಶ್ರೀಮಚ್ಚರಣರು ತಮ್ಮ ಕಾವ್ಯದಲ್ಲಿ ತಿಳಿಸ್ತಾ, ಶಮಯ ಸದಯಗಾಢ ಲಿಂಗನೇನಾರ್ದ್ರಗಾರ್ತ್ರಿ ವಿರಚಯ ತವ ದಾಸೀಸ್ತೇನ ಕಂದರ್ಪದರ್ಪಂ. ನಿಜವಾಗಿಯೂ ಆ ದೇವರ ದರ್ಶನ ನಮಗಾಗಬೇಕು, ಅವನ ಪಾದ ನಮ್ಮ ಹೃದಯದಲ್ಲಿ ಬರಬೇಕು, ಅವನ ಗಾಢವಾದ ಆಲಿಂಗನ ಜೀವರಿಗೆ
ಸರ್ವೋತ್ತಮನಾದ ಭಗವಂತನ ಗಾಢವಾದ ಆಲಿಂಗನ ಅಪ್ಪುಗೆ ಸಿಗಬೇಕು ಅಂತಾದರೆ ನಾವು ಮಾಡಬೇಕಾದ ಒಂದೇ, ಒಂದು ಮಾಡಿದರೆ ದೇವರು ಏನು ಬೇಕಾದರೂ ಮಾಡ್ತಾರೆ. ಯಾವುದದು? ತವ ದಾಸಿ ಅಂತ ಅನ್ಬೇಕು. ಭಗವಂತ ನಾನು ನಿನ್ನ ದಾಸ, ನಿನ್ನವ ಶ್ರೀನಿವಾಸ. ಭಗವಂತ ನಾನು ನಿನ್ನವ, ಅನ್ಯನಲ್ಲವೋ ನಾನು ಅಂತಾರೆ ದಾಸರಾಗಿ. ಹರಿವಾಯು ಗುರುಗಳನ್ನು ಜೀವ ಹೀಗೆ ಪ್ರಾರ್ಥನೆ ಮಾಡಬೇಕು. ಭಗವಂತ ನಾನು ನಿನ್ನವ. ನಿನ್ನವ ಅಂದರೆ ನಿನ್ನ ಮನೆಯ ಉಳಿಗದವ, ನಿನ್ನ ದಾಸ. ದಾಸರಲ್ಲಿಯೂ ದಾಸ. ದಾಸರು ಈ ದಾಸ ಶಬ್ದವನ್ನು ಹೇಳುವಾಗಲೂ ಕೂಡ ದಾಸಾನುದಾಸನಯ್ಯ, ಶಂಕುದಾಸರ ಮನೆಯ ಬಿಂಕದ ದಾಸ, ದಾಸಾನುದಾಸ. ಆ ಕಮಲ ನಾಭಾದಿ ಯತಿಗಳು, ಎಲ್ಲ ಬ್ರಹ್ಮಾದಿ ದೇವತೆಗಳು, ಆ ಎಲ್ಲರ ದಾಸರ ದಾಸರು ನಾವು. ಅದರಿಂದ ಯಾರು ಈ ರೀತಿಯಾಗಿ ಭಗವಂತನ ಉಪಾಸನೆ ಮಾಡುವಾಗ ಹರಿವಾಯುಗಳಲ್ಲಿ ತಮ್ಮ ದಾಸ್ಯತ್ವವನ್ನು ನಿವೇದನೆ ಮಾಡಿಕೊಳ್ತಾರೆ, ಅವರಿಗೆ ಮಾತ್ರ ಭಗವಂತ ತನ್ನ ದರ್ಶನದಿಂದ ಕಣ್ಣಿನಲ್ಲಿರುವ ಎಲ್ಲ ಕಾಮನೆಗಳನ್ನು ಉಪಶಮನಗೊಳಿಸ್ತಾನೆ. ಯಾರು ಭಗವಂತನಲ್ಲಿ ನಾನು ನಿನ್ನ ದಾಸ ಅಂತಾರೆ, ಅವರಿಗೆ ಭಗವಂತ ತನ್ನ ಪಾದವನ್ನು ಅವರ ಎದೆಯ ಮೇಲಿಟ್ಟು, ಎದೆ ಅಂದರೆ ಹೃದಯ, ಪಾದ ಅಂದರೆ ಪದಗಳು. ಆ ಭಗವಂತನ ಸಾವಿರ ಸಾವಿರ ಪದಗಳಿದೆ, ಅದನ್ನು ಹೃದಯದ ಒಳಗೆ ಬಚ್ಚಿಟ್ಕೊಳ್ಬೇಕು, ಎಲ್ಲಿಯೂ ಹೋಗದ ಹಾಗೆ ನೋಡ್ಕೊಳ್ಬೇಕು. ಯಾಕಂದರೆ ಅಂತ್ಯಕಾಲದಲ್ಲಿ ಬಹು ಉಪಯೋಗಕ್ಕೆ ಬರುವಂಥದ್ದು, ಬಹಳ ಬೆಲೆ ಉಳ್ಳದ್ದು, ಇಡೀ ಮನುಷ್ಯ ಜನ್ಮ ಬಂದದ್ದನ್ನೇ ಸಾರ್ಥಕಗೊಳಿಸುವಂಥದ್ದು ಹರಿನಾಮ ಅನ್ನುವ ಆ ಭಗವಂತನ ಪದ. ಅದು ಹೃದಯದಲ್ಲಿ ಇಡಬೇಕು, ಅದು ಭಗವಂತ ಇಡಬೇಕು. ಆ ಭಗವಂತ ಇಡಬೇಕಾದ್ರೆ ನಾವು ಇಡೀ ನಮ್ಮ ಜೀವನದ ಉದ್ದಕ್ಕೂ ಅವನ ದಾಸ ಅಂತ ತಿಳಿದಿರಬೇಕು. ಹಾಗೆ ಮಾಡಿದಾಗ ಭಗವಂತ ತನ್ನ ಆಲಿಂಗನವನ್ನೇ ಕೊಡ್ತಾನೆ. ದೇವರ ಒಂದು ಅಪ್ಪುಗೆ ನಮ್ಮೆಲ್ಲ ಕಾಮನೆಗಳನ್ನು ಪೂರ್ಣ ಮಾಡಿಸುವಂಥದ್ದು. ರಾಮ ಅವನಿಗೆ ದಾಸನಾಗಿ, ಹನುಮ ಏನೆಲ್ಲ ಸೇವೆ ಮಾಡಿದ, ಹನುಮನಿಗೆ ರಾಮ ಕೇಳಿದ. ಎಲ್ಲರಿಗೂ ಅವರ ಸೇವೆಗೆ ತಕ್ಕ ಫಲವನ್ನೇ ಈ ರಾಜ್ಯಾಭಿಷೇಕದ ಕಾಲದಲ್ಲಿ ನಿನಗೆ ಕೊಟ್ಟಿದ್ದೇನೆ ಹನುಮ, ನಿಂಗೆ ಏನು ಕೊಡಲಿ ಅಂತ. ಹನುಮಂತ ಏನೂ ಕೇಳಲೇ ಇಲ್ಲ. ಕೇಳುವ ಕಾಮನೆಗಳು ಅವನ ಹೃದಯದಲ್ಲಿ ಒಂದೂ ಇರಲಿಲ್ಲ. ನಾವು ದೇವರ ಬಳಿ ಬರುವಾಗಲೇ ಹೃದಯದ ತುಂಬ ಕಾಮನೆಯನ್ನು ತುಂಬಿಕೊಂಡು ಬರ್ತೇವೆ. ಕಾಮ ತುಂಬಿದ ಹೃದಯದಲ್ಲಿ ದೇವರಲ್ಲಿ ಪ್ರೇಮಕ್ಕೆ ಅವಕಾಶವೇ ಇಲ್ಲ. ನಿಮ್ಮ ಹೃದಯ ತುಂಬಿ ತುಳುಕ್ತಾ ಇದೆ. ಯಾವುದರಿಂದ? ಕಾಮದಿಂದ. ಕಾಮಗಳು, ಆಸೆಗಳು. ದೇವರ ಬಳಿ ಬರುವಾಗ ಇಷ್ಟು ದೋಷ, ಕಾಮ ಅನ್ನುವ ದೋಷವನ್ನು ತುಂಬಿ ಬರುವ ನಮಗೆ ಭಗವಂತನಲ್ಲಿ ಪ್ರೇಮ ಬರಲಿಕ್ಕೆ ಹೇಗೆ ಸಾಧ್ಯ? ಕಾಮಾನಾಂ ಹೃದಯ ಅಸಂರೋಹಂ ವರದಸ್ತು ವೃಣೀಮಹೆ. ನಿನ್ನಲ್ಲಿ ಏನೂ ಕೇಳುವ ಬಯಕೆ ನಮ್ಮ ಹೃದಯದಲ್ಲಿ ಏಳದ ಹಾಗೆ ಮಾಡುವಂಥ ಹಿರಿಯ ಹರಿದಾಸರಾದ ಪ್ರಹ್ಲಾದರಾಜರು ಕೇಳ್ತಾ ಇದ್ದಾರೆ. ಹನುಮಂತ ದೇವರು ಅದೇ ಅಂದರು, ಸೇವಕತನ ರುಚಿ ಏನರಿದೆಯೋ. ಆ ಭಗವಂತನ ಪಾದಾರವಿಂದದಲ್ಲಿ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ, ನಿರ್ವ್ಯಾಜವಾದ ನಿಶ್ಚಲವಾದ ಪ್ರೇಮ ಪ್ರವಾಹ, ಭಕ್ತಿರಲಂ ಕ್ಷಣೇ ಕ್ಷಣೇ ಕೇಳ್ತಾ ಇದೆ.
ಅಂತಹ ಹನುಮಂತ ದೇವರಿಗೆ ಎಂತಹ ಫಲವನ್ನು ರಾಮದೇವರು ಕೊಟ್ಟರು. ಕಿಂವರ್ಣಯಾಮ, ಹನುಮ ರಾಮರ ಕಥೆಯನ್ನು ವರ್ಣಿಸಲಿಕ್ಕೆ ಕಾವ್ಯ ರಚನೆ ಶುರು ಮಾಡಿದ ಪಂಡಿತಾಚಾರ್ಯರು ಕಿಂವರ್ಣಯಾಮ ಪರಮಂ ಪ್ರಸಾದಂ, ಆ ಪರಮಾತ್ಮನ ಪ್ರಸಾದ ಹನುಮಂತ ದೇವರಲ್ಲಿ ರಾಮದೇವರು ಮಾಡಿದ ಅನುಗ್ರಹ ರೂಪದ ಪ್ರಸಾದ ಏನು ವರ್ಣನೆ ಮಾಡೋಣ ಅಂತಾರೆ. ಏನು ಮಾಡ್ದ? ಸ್ವಾತ್ಮಾನಂ ಏಷ ದದೌ ಅಸ್ಮೈ. ಆ ಹನುಮಂತ ದೇವರಿಗೆ ರಾಮದೇವರು ಎಲ್ಲರಿಗೂ ಒಂದೊಂದು ವಸ್ತುವನ್ನು ಕೊಟ್ಟರು. ಹನುಮಂತನಿಗೆ ಏನನ್ನೂ ಕೊಡಲಿಲ್ಲ, ತಮ್ಮನ್ನೇ ತಾವು ರಾಮದೇವರು ಹನುಮಂತನಿಗೆ ಕೊಟ್ಕೊಂಡು ಬಿಟ್ರಂತೆ. ದೇವರ ಆಲಿಂಗನ ಅಂದರೆ ಅದೇ. ಭಗವಂತ ಹನುಮಂತ ದೇವರನ್ನು ಬರಸೆಳೆದು ಬಿಗಿದಪ್ಪಿದ್ದಾನಂತೆ. ಅಪ್ಪಿ ಆಡಿದ ಮಾತು ಅಮೃತ ಕಲ್ಪವಾಚ. ರಾಮ ಹನುಮನಿಗೆ ಹೇಳ್ತಾನೆ, ಹನುಮ, ನನ್ನಲ್ಲಿರುವ ನನಗಿಂತ ಅಭಿನ್ನವಾದ ಒಂದು ಪವಿತ್ರವಾದ ವಸ್ತು ಅದು ನಿನಗೆ ಕೊಡ್ತೇನೆ. ಯಾವುದಂದರೆ ಈ ನನ್ನ ಶರೀರ, ಇದೇ ನಾನು ನಿನಗೆ ನನ್ನನ್ನು ಕೊಟ್ಕೊಂಡು ಬಿಡ್ತೇನೆ ಅಂತ ಆಲಿಂಗನ ಮಾಡಿದ್ನಂತೆ. ಈ ಹೆಣ್ಣು ಮಕ್ಕಳು ಕೇಳ್ತಾ ಇದ್ದಾರೆ, ಶಮಯ ಸದಯ ಗಾಢ ಲಿಂಗನೇನಾರ್ದ್ರಗಾತ್ರಿ ವಿರಚಯ ತವದಾಸೀತ್ತೇನ ಕಂದರ್ಪದರ್ಪಂ. ದಯಾಪೂರ್ಣನಾದ ಹೇ ಹರಿ, ನೀನು ನಿನ್ನ ಗಾಢವಾದ ಆಲಿಂಗನದಿಂದ ಈ ನಮ್ಮ ಶರೀರವನ್ನು ಸಾರ್ಥಕ ಮಾಡು. ನಾವೆಲ್ಲ ನಿನ್ನ ದಾಸಿಯರಂದ ಮೇಲೆ ಕಾಮನೆಗಳು ನಮ್ಮನ್ನು ಇಷ್ಟು ಬಾಧಕ್ಕೆ ಗುರಿ ಮಾಡಬಾರ್ದು. ಕಾಮನ ಬಾಧೆಗೆ ನಾವು ತುತ್ತಾಗಬಾರ್ದು. ಕಾಮಾಗ್ನಿಯಲ್ಲಿ ದಹಿಸಿ ದೇಹವನ್ನು ವ್ಯರ್ಥ ಮಾಡಿಕೊಳ್ಳಬಾರ್ದು. ಅದಕ್ಕಾಗಿಯೇ ನಾವೆಲ್ಲ ನಿನ್ನ ದಾಸಿಯರಾಗಿದ್ದೇವೆ. ನಿನ್ನ ದರ್ಶನ ಕೊಡು, ನಿನ್ನ ಪಾದ ಸ್ಮರಣೆ ಹೃದಯದಲ್ಲಿಡು. ಕಟ್ಟ ಕಡೆಯಲ್ಲಿ ಸ್ವರೂಪ ದೇಹಕ್ಕೆ ನಿನ್ನ ಆಲಿಂಗನವನ್ನೇ ಕೊಡು. ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಐ ರಮಣ ಮುರಾರೇ ಸುಂದರೀ ಕಾಂತ ಶೌರೇ ನರಕಮಥನ ಕೃಷ್ಣ ಪ್ರೌಢವಾರಾಶಿದಿಷ್ಣ್ಯಾ ಕರಜಿತ ಸುರವೃಕ್ಷಾಂಕೃತಾತ್ಮೀಯ ಶಿಕ್ಷಾ ಸ್ವಕ ವಿಜಯ ಸಹಾಯ ಧ್ವಸ್ತ ಧರ್ಮಾಂತರಾಯ. ಆ ಭಗವಂತನನ್ನು ಅನೇಕ ಗುಣವಾಚಕ ಹೆಸರುಗಳಿಂದ, ದೇವರ ಅವನ ಹೆಸರುಗಳೆಲ್ಲ ಅವನ ಗುಣವನ್ನೇ, ಅವನ ಮಹಿಮೆಯನ್ನೇ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನ. ಭಗವಂತನ ಪ್ರತಿ ನಾಮ ಆ ದೇವರ ಅನೇಕ ಗುಣಗಳನ್ನು ಹೇಳ್ತಾ ಇದೆ. ಅವರಂತ ಇದ್ದಾರೆ, ಐ ರಮಣ, ಐ ಮುರಾರೇ, ಐ ಸೌರೇ, ಐ ಸುಂದರಿ ಕಾಂತ. ಹೇ ರಮಣ ಅಂತಾರೆ. ನಿಜವಾಗಿ ನಮ್ಮನ್ನು ರಮಿಸುವವ, ಸಂತೋಷಗೊಳಿಸುವವ ಅಂದರೆ ಭಗವಂತ. ಜಗತ್ತಲ್ಲಿ ನಮ್ಮ ಸಂತೋಷಕ್ಕೆ ಕಾರಣರಾದವರು ಅನೇಕ ಜನ ಇರ್ತಾರೆ, ಅನೇಕ ವಸ್ತುಗಳಿರುತ್ತವೆ. ಆದರೆ ಅವು ಯಾವುವು ಶಾಶ್ವತವಾದ ರಮಣ ಸುಖವನ್ನು ಕೊಡುವಂಥವಲ್ಲ. ನಮ್ಮನ್ನು ಶಾಶ್ವತವಾಗಿ ಸುಖದಲ್ಲಿ ಇಡುವವ ಅಂದರೆ ಅದು ನೀನು ಮಾತ್ರ. ಭಾಗವತದಲ್ಲಿ ಬರುವ ಮಾತು, ಸಂತಂ ಸಮೀಪೇ ರಮಣಂ ರತಿಪ್ರದಂ, ಸಂತಂ ಸಮೀಪೇ ರಮಣಂ ರತಿಪ್ರದಂ. ನಮ್ಮ ಕಾಮನೆಗಳನ್ನೆಲ್ಲ ಪೂರ್ಣ ಮಾಡುವಂತಹ ರಮಣ ಭಗವಂತ. ನೀನು ನಮ್ಮ ಸಮೀಪದಲ್ಲಿಯೇ ಇದ್ದೀಯ.
ನಾವು ದೂರದಲ್ಲಿರುವ ಮನಸ್ಸಿನಿಂದ, ದೇಹದಿಂದ, ಮಾತಿನಿಂದ ದೂರ ಇರುವ ಯಾರನ್ನೋ ನಮ್ಮನ್ನು ರಮಿಸುವವರು ಅಂತ ನಾವು ತಿಳಿದಿದ್ದೇವೆ. ಸಂತಂ ಸಮೀಪೇ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಮಿಮಂ ವಿಹಾಯ. ಯಾವಾಗಲೂ ನಮ್ಮ ಹತ್ತಿರ ಇರುವ ಭಗವಂತನನ್ನು ಬಿಟ್ಟು ದುಃಖ ಶೋಕಗಳಿಗೆ ಕಾರಣವಾದ ಬೇರೆ ಬೇರೆ ವಸ್ತುಗಳನ್ನು ಬಯಸ್ತಾ ಇದ್ದೇವೆ. ಆದರೆ ಈ ಹೆಣ್ಣು ಮಕ್ಕಳು ಹಾಗಲ್ಲ. ಭಗವಂತನನ್ನು ಹತ್ತಿರದಿಂದ ಕಂಡವರು, ಅವನ ಕಾರುಣ್ಯದ ಕಡಲಲ್ಲಿ ಮಿಂದವರು. ಹೀಗಾಗಿ ಭಗವತ್ ಪ್ರಜ್ಞೆ ಜಾಗೃತವಾಗಿ ಅವನನ್ನೇ ನೋಡಬೇಕು, ಅವನನ್ನು ಕಾಣಬೇಕು ಅನ್ನುವ ಬಯಕೆ ತೀವ್ರ ಆದಾಗ ಅವನನ್ನು ಹೀಗೆ ಸಂಬೋಧನೆ ಮಾಡ್ತಾ, ಹೇ ರಮಣ, ಮುರಾರೇ ಅಂತಾರೆ. ಮುರಮರ್ಧನ, ಮುರವೈರಿ, ಸುಂದರಿ ಕಾಂತ. ಸುಂದರಿ ಅಂದರೆ ರಮಾದೇವಿ, ಲಕ್ಷ್ಮಿ. ಜಗತ್ತಿನ ಎಲ್ಲ ಸೌಂದರ್ಯ ಆ ತಾಯಿದು. ಅಂತಹ ಮಹಾಲಕ್ಷ್ಮಿಗೆ ಕಾಂತ, ಶೌರಿ, ಶೂರಸೇನನ ಮೊಮ್ಮಗನಾಗಿ ಭೂಮಿಯಲ್ಲಿ ಅವತರಿಸಿದ ಮಹಾನುಭಾವ, ನರಕ ಮಥನ, ನರಕಾಸುರನನ್ನು ಕೊಂದವ ಯಾರದು? ಕೃಷ್ಣ. ಅವರು ಕೃಷ್ಣನನ್ನು ದನ ಕಾಯುವವ ಅಂತ ತಿಳಿದಿಲ್ಲ. ವಸುದೇವ ದೇವಕಿಯ ದಂಪತಿಗಳ ಮಗ ಅಂತ ತಿಳಿದಿಲ್ಲ. ದೇವರನ್ನು ಬಯಸುವ ಹಳ್ಳಿಯ ಹೆಣ್ಣು ಮಕ್ಕಳ ಜ್ಞಾನ, ದೇವರ ಬಗೆಗಿನ ಅವರ ಅರಿವು, ಅವರು ಎಂದು ಕೃಷ್ಣನನ್ನು ದನ ಕಾಯುವ ಗೊಲ್ಲ ಅಂತ ತಿಳಿದಿಲ್ಲ, ಜನ ಕಾಯುವ ನಲ್ಲ ಅಂತ ತಿಳಿದಿದ್ದಾರೆ, ಜಗದ್ರಕ್ಷಕ ಅಂತ ತಿಳಿದಿದ್ದಾರೆ, ಮುರಮಥನ ಅಂತ ತಿಳಿದಿದ್ದಾರೆ, ಲಕ್ಷ್ಮೀಪತಿ ಅಂತ ತಿಳಿದಿದ್ದಾರೆ, ಎಲ್ಲ ಜೀವರಿಗೆ ಸುಖಪ್ರದ ಅಂತ ತಿಳಿದಿದ್ದಾರೆ. ಪ್ರೌಢವಾರಾಶಿದಿಷ್ಣ್ಯ, ಕ್ಷೀರಸಾಗರದಲ್ಲಿ ವಾಸ ಮಾಡುವ ನಾರಾಯಣ ಅಂತ ತಿಳಿದಿದ್ದಾರೆ. ಆ ಭಗವಂತ ಎಂಥವ? ಕರಜಿತ ಸುರವೃಕ್ಷ ಅಹಂಕೃತಾತ್ಮೀಯ ಶಿಕ್ಷಾ. ದೇವರು, ಅವನ ಕೈ ದೇವಲೋಕದ ಕಲ್ಪವೃಕ್ಷವನ್ನೇ ಧಿಕ್ಕರಿಸುವಂಥದ್ದು. ಕೇಳಿದ್ದನ್ನೆಲ್ಲ ಕೊಡುವಂತಹ ಇಂದ್ರನ ನಂದನ ವನದ ಒಳಗಿರುವ ಒಂದು ವೃಕ್ಷ ವಿಶೇಷ ಕಲ್ಪವೃಕ್ಷ. ತನ್ನ ಬಳಿ ಬಂದು ಸೇವೆ ಮಾಡುವ ಯಾರು ಏನು ಕೇಳಿದರೂ ಕೂಡ ಕೊಡುತ್ತೆ. ಆದರೆ ಅದಕ್ಕೆ ಸಾಮರ್ಥ್ಯವಿಲ್ಲ ಕೊಡುವಂಥದ್ದು. ಯಾವುದದು? ಮೋಕ್ಷ. ಮೋಕ್ಷ ಕೊಡುವ ಸಾಮರ್ಥ್ಯ ಆ ವೃಕ್ಷಕ್ಕಿಲ್ಲ. ಆದರೆ ಮೋಕ್ಷವನ್ನು ಕೊಡುವ ಸಾಮರ್ಥ್ಯ ಇರುವ ಭಗವಂತನ ಕೈ ಎಂಥ ಅದ್ಭುತವಾದದ್ದು. ಅದನ್ನು ಭಾಗವತ ವರ್ಣನೆ ಮಾಡುತ್ತಾ ಅನೇಕ ರೀತಿಯಿಂದ. ಶ್ರೀಕರಗ್ರಹಂ, ಲಕ್ಷ್ಮಿಯ ಪಾಣಿಗ್ರಹಣ ಮಾಡಿದಂತಹ ಕೈ. ಕರಸರೋರುಹಂ ಕಾಂತಕಾಮದಂ ಶಿರಸಿ ದೇಹಿನಃ ಶ್ರೀಕರಗ್ರಹಂ. ಇಂಥ ಉತ್ತಮವಾದದ್ದು ಕರಜಿತ ಸುರವೃಕ್ಷಾಂಕೃತಾತ್ಮೀಯ. ಆ ಕೈ ಮತ್ತೆಂಥದ್ದು ದೇವರದು? ಒಂದು ಕೇಳಿದ್ದನ್ನು ಕೊಡೋದರಲ್ಲಿ ಕಲ್ಪವೃಕ್ಷವನ್ನೇ ಧಿಕ್ಕರಿಸಿದಂತಹ ಸಂಪದ್ಭರಿತವಾದ ಕೈ. ಆದರೆ ಮತ್ತೊಂದು ಆ ಕೈ ಒಳಗಿನ ಶೌರ್ಯ, ಅಹಂಕೃತಾತ್ಮೀಯ ಶಿಕ್ಷಾ. ಯಾರು ಅಹಂಕಾರದಿಂದ ಭಗವಂತನನ್ನು ದೂರೀಕರಿಸ್ತಾ ಇದ್ದಾರೆ, ಅಹಂಕಾರದಿಂದ ನಾನೇ ದೊಡ್ಡವ ಅಂತ ದೇವರ ಮುಂದೆ, ಹರಿಯ ಮುಂದೆ ಮೆರೆದಿದ್ದಾರೆ,
ಅವರನ್ನು ಶಿಕ್ಷೆ ಮಾಡಿದ ಕೈ. ಇಡೀ ಭೂಮಂಡಲವನ್ನು 21 ಬಾರಿ ಸುತ್ತಿ ದುಷ್ಟರಾದ ಕ್ಷತ್ರಿಯರ ತಲೆಯನ್ನೆಲ್ಲ ಚಂಡಾಡಿದ ಕೈ ನಿಂದು. ಅಂತ ಪರಶುರಾಮಾಕೃತಿ ಭಗವಂತ ನೀನು. ಸ್ವಕ ವಿಜಯ ಸಹಾಯ ಧ್ವಸ್ತ ಧರ್ಮಾಂತರಾಯ. ಸ್ವಕ ವಿಜಯ ಸಹಾಯ. ಯಾರು ನಿನ್ನವರು ಅಂತಿದ್ದಾರೆ, ಸ್ವಕೀಯರು ಅಂತಿದ್ದಾರೆ, ಹರಿದಾಸರು ಅಂತಿದ್ದಾರೆ, ಹರಿಭಕ್ತರು ಅಂತಿದ್ದಾರೆ, ಅವರಿಗೆ ಸಾಧನೆಯ ಸನ್ಮಾರ್ಗದಲ್ಲಿ ವಿಜಯವನ್ನು ತಂದುಕೊಡುವ ಭಗವಂತ ನೀನಾಗಿದ್ದೀಯ. ಧ್ವಸ್ತ ಧರ್ಮಾಂತರಾಯ. ಮಾಡುವ ಧರ್ಮದ ಕರ್ಮಗಳಿಗೆ ವಿಘ್ನವನ್ನು ಉಂಟು ಮಾಡುವಂಥ ಅಧರ್ಮಿಗಳು, ಅಧಾರ್ಮಿಕರು, ಅವೈಷ್ಣವರು, ರಾಕ್ಷಸರು ಇವರನ್ನು ಶಿಕ್ಷೆ ಮಾಡುವವ. ಇಂತಹ ಭಗವಂತ ನಮಗೆ ನಿನ್ನ ದರ್ಶನ ಕೊಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರ ಪ್ರಾರ್ಥನೆಯನ್ನು ಭಗವಂತ ಹೇಗೆ ಕೇಳಿದ, ಅವರಿಗೆ ಹೇಗೆ ದರ್ಶನ ಕೊಟ್ಟ ಇತ್ಯಾದಿಗಳನ್ನೆಲ್ಲ ಮತ್ತೆ ನಾಳೆ ಸೇರಿದಾಗ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಮಧ್ವೇಶ ಅರ್ಪಣಮಸ್ತು. ಕೃಷ್ಣ.